Hello everyone, I am Santosh. Today we are going to discuss the next part in artificial intelligence, that is about informed search ಅಥವಾ we call it as heuristic search ಅಂತ ಕರಿತೀವಿ. And we were discussing about the search techniques or state space search types ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಅನ್ಇನ್ಫಾರ್ಮ್ ಸರ್ಚ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅನ್ಇನ್ಫಾರ್ಮ್ ಸರ್ಚ್ ಅಂದ್ರೆ ಏನು? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲೈಂಡ್ ಸರ್ಚ್. Means without any information we are going to search for the solution. But informed search andrenu, with some information the solutions can be found out anta ಹೇಳ್ತಾರೆ. Okay, let us write what is informed search. Informed search is also known as heuristic search. I will write informed search is also known as the heuristic search. The heuristic search, which is a search algorithm, because search is one of the AI technique. We are searching for the solution. Is a search algorithm that explores a problem space, with information, or with, you can say, some information or extra information. ಈ ಇನ್ಫಾರ್ಮೇಶನ್ಗೆ ಏನಂತಾರೆ? ಹ್ಯೂರಿಸ್ಟಿಕ್ ಅಂತ ಕರೀತಾರೆ. ಹ್ಯೂರಿಸ್ಟಿಕ್ಸ್ ಟು ಫೈಂಡ್ ಎ ಸೊಲ್ಯೂಷನ್. ಸೊಲ್ಯೂಷನ್ ಫೈಂಡ್ ಔಟ್ ಮಾಡಕ್ಕೆ ಸಮ್ ಇನ್ಫಾರ್ಮೇಶನ್ ಇಟ್ ವಿಲ್ ಹ್ಯಾವ್. ಆ ಇನ್ಫಾರ್ಮೇಶನ್ ಇಂದ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಕ್ಕೆ ಬಹಳ ಈಸಿ ಆಗಿಬಿಡುತ್ತೆ. ಸೊಲ್ಯೂಷನ್ more efficiently because it has some information than uninformed search. ಫಾರ್ ಎಕ್ಸಾಂಪಲ್, ನೀವು ಒಂದು ಬೇರೆ ಊರಿಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಯಾವುದೋ ಪ್ಲೇಸ್ ಅನ್ನ ಹುಡುಕ್ತಾ ಇರ್ತೀರಿ. ಏನು ಗೊತ್ತಿಲ್ಲದೆ ಹುಡುಕೋದು ಅಂದ್ರೇನು? ಅನ್ಇನ್ಫಾರ್ಮ್ ಸರ್ಚ್. ಬಟ್ ಇಫ್ ಯು ಹ್ಯಾವ್ ಸಮ್ ಐಡಿಯಾ ಹೌ ಟು ಗೋ ಟು ದ ಡೆಸ್ಟಿನೇಷನ್, ಅದು ಗೊತ್ತಿದ್ದು ಮೂವ್ ಆಗೋದಂದ್ರೇನು? ಯು ಹ್ಯಾವ್ ಸಮ್ ಇನ್ಫಾರ್ಮೇಶನ್, ಯು ಹ್ಯಾವ್ ಹ್ಯೂರಿಸ್ಟಿಕ್ಸ್. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಗೊತ್ತಿಲ್ಲದೆ ಡೆಸ್ಟಿನೇಷನ್ಗೆ ಮೂವ್ ಆಗೋದು, ಆಮೇಲೆ ಗೊತ್ತಿದ್ದು ಡೆಸ್ಟಿನೇಷನ್ಗೆ ಮೂವ್ ಆಗೋದಕ್ಕೆ ಬಹಳಷ್ಟು ಡಿಫರೆನ್ಸ್ ಇದೆ. ಇನ್ಫಾರ್ಮೇಶನ್ ಎಷ್ಟು ಇರುತ್ತೋ ಅಷ್ಟು ಈಸಿಯಾಗಿ ಎಫಿಷಿಯೆಂಟ್ಲಿ ವಿ ಕ್ಯಾನ್ ಫೈಂಡ್ ದ ಸೊಲ್ಯೂಷನ್. ಓಕೆ, ಆ್ಯಂಡ್ ಇನ್ಫಾರ್ಮ್ಡ್ ಸರ್ಚ್ ಅಲ್ಗೋರಿದಮ್ಸ್ ಯೂಸ್ ಡೊಮೇನ್ ನಾಲೆಜ್. ಅದು ಕಂಪ್ಲೀಟ್ ನಾಲೆಜ್ ಇರುತ್ತೆ ಹೌ ಟು ಫೈಂಡ್ ದ ಸೊಲ್ಯೂಷನ್ ಅಂತ. ಓಕೆ, ರೈಟ್. informed search algorithms use ಡೊಮೇನ್ ನಾಲೆಜ್ ಅಂದ್ರೆ ಯಾವ ಡೊಮೇನ್ ಅಲ್ಲಿ ಅದು ವರ್ಕ್ ಮಾಡ್ತಾ ಇರುತ್ತೋ ಅದರದ್ದು ಕಂಪ್ಲೀಟ್ ನಾಲೆಜ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಕಾರ್ ಈಸ್ ಒನ್ AI ಕಾರ್ ಈಸ್ ಅಥವಾ ಸೆಲ್ಫ್ ಡ್ರೈವಿಂಗ್ ಕಾರ್ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಗೂಗಲ್ ಮ್ಯಾಪ್ಸ್ ಇದೆ, ಅದರಲ್ಲಿ GPS ನೇವಿಗೇಷನ್ ಇದೆ, ಎಲ್ಲ ಗೊತ್ತಿದೆ ಅದಕ್ಕೆ. ಇದಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಡೊಮೇನ್ ನಾಲೆಜ್. ಇಟ್ ಹ್ಯಾಸ್ ಆಲ್ ದ ನಾಲೆಜ್ ಆಫ್ ದಿ ರೋಡ್ಸ್, ಏರಿಯಾ ಬಗ್ಗೆ ಕಂಪ್ಲೀಟ್ ನಾಲೆಜ್. ಅಥವಾ ಚೆಸ್ ಪ್ಲೇಯಿಂಗ್ AI ಇದೆ ಅಂತ ತಿಳ್ಕೊಳ್ಳಿ. ಚೆಸ್ ಪ್ಲೇಯಿಂಗ್ AIಗೆ ಡೊಮೇನ್ ಏನು? ಆ ಕಾರ್ಡ್ ಬೋರ್ಡ್, ಆ ಚೆಸ್ ಬೋರ್ಡ್ಗೆ ನಾವು ಅದರ ಡೊಮೇನ್ ಅಂತ ಕರಿತೀವಿ. ಆ ಪ್ಲೇಸ್, ಆ ಏರಿಯಾದು ಕಂಪ್ಲೀಟ್ ನಾಲೆಜ್ ಅದಕ್ಕಿರುತ್ತೆ. ಅದಕ್ಕೇನಂತಾರೆ? ಡೊಮೇನ್ ನಾಲೆಜ್ ಅಂತ ಕರೀತಾರೆ. Okay, which uses the domain knowledge to find the solution. Okay, in an informed search, problem information is available which can guide the search. ಸರ್ಚ್ ಮಾಡಕ್ಕೆ ಈಸಿ ಆಗಕ್ಕೆ ವಿ ಹ್ಯಾವ್ ಸಮ್ ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಸರ್ಚ್ ಮಾಡೋದು ಬಹಳ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ರೈಟ್. In an
informed search, problem information is available. Problem information is available, which can guide the search. Which can guide the search. ಫಾರ್ ಎಕ್ಸಾಂಪಲ್, ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಮೂವ್ ಆಗ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಅವಾಗ ವಿ ಹ್ಯಾವ್ ಸಮ್ ಇನ್ಫಾರ್ಮೇಶನ್, ಹ್ಯೂರಿಸ್ಟಿಕ್ ವ್ಯಾಲ್ಯೂಸ್ ನಮ್ಗೆ ಗೊತ್ತಿರುತ್ತೆ, ಲೈಕ್ ಕಿಲೋಮೀಟರ್ ಬೋರ್ಡ್ಸ್ ಆನ್ ದಿ ರೋಡ್. ಅದರ ಥ್ರೂ ನಾವು ಸರ್ಚ್ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇರ್ತೀವಿ, ಡೆಸ್ಟಿನೇಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇರ್ತೀವಿ, ವಿಚ್ ಈಸ್ ದ ಬೆಸ್ಟ್ ವೇ. ಅದರಿಂದ ಎಫಿಸಿಯೆಂಟ್ ಆಗಿ ಸರ್ಚ್ ಮಾಡೋಕ್ಕಾಗುತ್ತೆ. ಅದು ಇಲ್ಲದೆ ಹೋಗಿದ್ರೆ ಸರ್ಚ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಬಟ್ ಸಿನಾರಿಯೋಸ್ ಬರ್ಬೋದು ಆ ಥರ, ವಿದೌಟ್ ಎನಿ ಇನ್ಫಾರ್ಮೇಶನ್ ಸರ್ಚ್ ಮಾಡೋ ಸಿನಾರಿಯೋಸು ಬರ್ಬೋದು. ಅವಾಗ ನಾವು ಏನು ಯೂಸ್ ಮಾಡಬೇಕು? ಬ್ಲೈಂಡ್ ಸರ್ಚ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೋತೀವಿ. ಓಕೆ, ಇಟ್ ನೋಸ್ ಸಮಥಿಂಗ್ ಅಬೌಟ್ ದ ಗೋಲ್ ಆ್ಯಂಡ್ ಯೂಸಸ್ ದ್ಯಾಟ್ ಇನ್ಫಾರ್ಮೇಶನ್ ಟು ಮೇಕ್ ಬೆಟರ್ ಡಿಸಿಷನ್ಸ್. ಇಟ್ ನೋಸ್ ಸಮಥಿಂಗ್, ಸಮ್ ಇನ್ಫಾರ್ಮೇಶನ್ ಅದು ಗೊತ್ತಿರುತ್ತೆ. ಆ ಇನ್ಫಾರ್ಮೇಶನ್ ಅನ್ನು ತಗೊಂಡು ಯೂಸ್ ಮಾಡಿಕೊಂಡು ಇಟ್ ವಿಲ್ ಮೇಕ್ ದಿ better decisions. I'll write it knows something about the goal, or it knows some information about the problem goal and uses that information to make better decisions. Already we have learned some of the algorithms in uninformed search algorithms. BFS ಮತ್ತು DFS ಅನ್ನ ನಾವು ಕಲ್ತಿದ್ದೀವಿ. And ಅದೇ ತರ we have some informed search algorithms. They are also called as heuristic search algorithms ಅಂತಾನು ಕರೀತಾರೆ. Okay, it does not explore unnecessary path. ಇಲ್ಲಿ unnecessary path ಎಕ್ಸ್ಪ್ಲೋರೇ ಆಗೋದಿಲ್ಲ, ಬಿಕಾಸ್ ಇನ್ಫಾರ್ಮೇಶನ್ ಏನು ಅವೈಲೇಬಲ್ ಇರುತ್ತೋ ಅದರ ಥ್ರೂನೇ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ದಟ್ ಈಸ್ ದ ಬೆಸ್ಟ್ ವೇ ಟು ಫೈಂಡ್ ದ ಸೊಲ್ಯೂಷನ್. I will write, it does not explore unnecessary path. It does not explore unnecessary path. ಯಾಕಂದ್ರೆ ಅದು ಏನು ಇನ್ಫಾರ್ಮೇಶನ್ ಇರುತ್ತೋ ಅದರ ಥ್ರೂ ಮೂವ್ ಆಗುತ್ತೆ. ಅನ್ನೆಸರಿ ಪಾತ್ ಮೂವ್ ಆಗೋದೇ ಇಲ್ಲ. ಓಕೆ, ದಿಸ್ ಈಸ್ ದ ಬೆಸ್ಟ್ ವೇ ಟು ಸರ್ಚ್, ಬಿಕಾಸ್ ಇನ್ಫಾರ್ಮೇಶನ್ ಇದ್ದು ಸರ್ಚ್ ಮಾಡೋದು ಬೇರೆ, ವಿದೌಟ್ ಇನ್ಫಾರ್ಮೇಶನ್ ಸರ್ಚ್ ಮಾಡೋದು ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. ಓಕೆ, ಲೆಟ್ us see one simple example. I'll write, a self-driving car finding the best route. A self-driving car finding the best route. ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಬೆಸ್ಟ್ ರೂಟ್ ಅನ್ನ ಫೈಂಡ್ ಮಾಡಬೇಕಾಗಿದೆ. ಇದನ್ನೇ ನಾವು ಅನ್ಇನ್ಫಾರ್ಮ್ಡ್ ಅಲ್ಲಿ ಏನಾಗುತ್ತೆ, ಇನ್ಫಾರ್ಮ್ಡ್ ಅಲ್ಲಿ ಏನಾಗುತ್ತೆ ಅಂತ ಒಂದು ಸಿನಾರಿಯೋಸ್ ನೋಡೋಣ. ಓಕೆ, ಅನ್ಇನ್ಫಾರ್ಮ್ ಸರ್ಚ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಇನ್ಫಾರ್ಮೇಶನ್ ಇರೋದೇ ಇಲ್ಲ. ಓಕೆ, ಅನ್ಇನ್ಫಾರ್ಮ್ ಸರ್ಚ್ ಪ್ರಕಾರ, ಫಾರ್ ಎಕ್ಸಾಂಪಲ್ BFS ಆರ್ DFS, ಯಾವುದಾದ್ರೂ ಒಂದು ಸರ್ಚ್ ಅಲ್ಗೋರಿದಮ್ ಯೂಸ್ ಮಾಡಿಕೊಂಡು ಇಫ್ ಇಟ್ ಈಸ್ ಫೈಂಡಿಂಗ್ ದ ಪಾತ್ ಅಂತ ತಿಳ್ಕೊಳ್ಳಿ. ದ ಕಾರ್ ಟ್ರೈಸ್ ಎವ್ರಿ ರೋಡ್ ವಿದೌಟ್ ನೋಯಿಂಗ್ ವಿಚ್ ಒನ್ ಈಸ್ ದಿ ಬೆಸ್ಟ್. ದ ಕಾರ್ ಟ್ರೈಸ್, ಈ ಕಾರ್ ಏನ್ ಮಾಡುತ್ತೆ, ಆಲ್ ದ ನಿಯರ್ ಬೈ ರೋಡ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು BFS. ಅಕಾರ್ಡಿಂಗ್ ಟು DFS ಒಂದೇ ರೋಡಿಂದ ಡೆಡ್ ಎಂಡ್ಗೆ ಮೂವ್ ಆಗಿ ಬ್ಯಾಕ್ ಟ್ರ್ಯಾಕ್ ಮಾಡ್ಬೋದು, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್ ಲೈಕ್ ಕಿಲೋಮೀಟರ್ ಎಷ್ಟಿದೆ, ಡಿಸ್ಟನ್ಸ್ ಇನ್ಫಾರ್ಮೇಶನ್ ಇಲ್ಲ, ಅಥವಾ ಗೂಗಲ್ ಮ್ಯಾಪ್ ಇಲ್ಲ, ಟ್ರಾಫಿಕ್ ಡೇಟಾ ಇಲ್ಲ, ಏನೂ ಇಲ್ಲ. ದಿಸ್ ಇಸ್ ವಾಟ್ ಅನ್ಇನ್ಫಾರ್ಮ್. ದ ಕಾರ್ ಟ್ರೈಸ್ ಎವ್ರಿ ರೋಡ್ without knowing
ವಿಚ್ ಒನ್ ಈಸ್ ದಿ ಬೆಸ್ಟ್? ವಿಚ್ ಒನ್ ಈಸ್ ಬೆಸ್ಟ್? ಏನೂ ಗೊತ್ತಿಲ್ಲದೇನೆ ಎಲ್ಲ ರೋಡನ್ನು ಟ್ರೈ ಮಾಡ್ತಾ ಹೋಗುತ್ತೆ. ಬಿಕಾಸ್ ದೆರ್ ಇಸ್ ನೋ ಇನ್ಫಾರ್ಮೇಷನ್, ಅದಕ್ಕೆ ನಾವು ಅನ್ಇನ್ಫಾರ್ಮ್ಡ್ ಅಂತ ಕರಿತೀವಿ. ಬಟ್ ಆ ಥರ ಸಿನಾರಿಯೋಸ್ ಬರ್ಬೋದು, ಅದಕ್ಕೆ ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಇನ್ಫಾರ್ಮ್ಡ್ ಸರ್ಚಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಇನ್ಫಾರ್ಮೇಷನ್. ಲೈಕ್ ಇನ್ಫಾರ್ಮ್ ಸರ್ಚನ್ನು ಯಾವ್ದ್ಯಾವ್ದು ನಾವು ಯೂಶ್ವಲಿ ಲರ್ನ್ ಮಾಡ್ತೀವಿ ಅಂದರೆ ಎ ಸ್ಟಾರ್ ಅಲ್ಗೋರಿದಮ್ ಅಂತ ಬರುತ್ತೆ, ಬೆಸ್ಟ್ ಫಸ್ಟ್ ಸರ್ಚ್ ಅಂತ ಅಲ್ಗೋರಿದಮ್ ಬರುತ್ತೆ. ಅದರಲ್ಲಿ ಹೌ ಆ್ಯಕ್ಚುಲಿ ಇಟ್ ವರ್ಕ್ಸ್ ಅಂತ ನೋಡೋಣ. ಈಗ ಏನು ಮಾಡುತ್ತೆ, ದ ಕಾರ್ ಯೂಸಸ್ ಗೂಗಲ್ ಮ್ಯಾಪ್ಸ್. ದ ಕಾರ್ ಯೂಸಸ್ ಗೂಗಲ್ ಮ್ಯಾಪ್ಸ್ ಆರ್ ಟ್ರಾಫಿಕ್ ಇನ್ಫಾರ್ಮೇಷನ್ and traffic data to pick the fastest route. To pick the fastest route. ಈಗ ನೋಡಿ, ಇಟ್ ಹ್ಯಾಸ್ ಸಮ್ ಇನ್ಫಾರ್ಮೇಷನ್. ಗೂಗಲ್ ಮ್ಯಾಪ್ ಇದೆ, ಟ್ರಾಫಿಕ್ ಡೇಟಾ ಇದೆ. ಅದರ ಥ್ರೂ ಏನು ಮಾಡುತ್ತದು, ಇಟ್ ವಿಲ್ ಫೈಂಡ್ ದ ಸೊಲ್ಯೂಷನ್. ದಿಸ್ ಈಸ್ ದ ವೇ ಹೌ ದೇ ಬೋತ್ ಆರ್ ಡಿಫರೆನ್ಶಿಯೇಟೆಡ್. ಓಕೆ, ಆ್ಯಂಡ್ ಯೂಶ್ವಲಿ ಇನ್ಫಾರ್ಮ್ ಸರ್ಚನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಇನ್ಫಾರ್ಮ್ ಸರ್ಚ್ ಎಲ್ಲೆಲ್ಲಿ ಯೂಸ್ ಮಾಡ್ಕೋತಾರೆ? ವೇರ್ ಈಸ್ ಇನ್ಫಾರ್ಮ್ ಸರ್ಚ್ ಯೂಸ್? ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಗೂಗಲ್ ಮ್ಯಾಪ್ಸ್, GPS navigation, ಫೈಂಡಿಂಗ್ ದಿ ಶಾರ್ಟೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ರೂಟ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ದಿಸ್ ವಿಲ್ ಹೆಲ್ಪ್. ಆ್ಯಂಡ್ ಇವನ್ ಇನ್ ಚೆಸ್ ಪ್ಲೇಯಿಂಗ್ AI, ಚೆಸ್ AI ಕೂಡ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಬಿಕಾಸ್ ಇಟ್ ನೋಸ್ ಎವ್ರಿಥಿಂಗ್ ಅಬೌಟ್ ದ ಚೆಸ್ ಬೋರ್ಡ್. ಚೆಸ್ ಬೋರ್ಡ್ ಬಗ್ಗೆ ಅದಕ್ಕೆ ಐಡಿಯಾ ಇದೆ, ಯಾವ್ಯಾವ ಕಾಯಿನ್ ಯಾವ ಥರ ಮೂವ್ ಆಗುತ್ತೆ, ವಾಟ್ ಆರ್ ದಿ ರೂಲ್ಸ್ ಅಂತ ಗೊತ್ತಿದೆ. ಬೇಸ್ಡ್ ಆನ್ ದ್ಯಾಟ್ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ದ ನೆಕ್ಸ್ಟ್ ಮೂವ್ ಏನು ಬಿಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಭಾಳ ಈಸಿ ಆಗಿಬಿಡುತ್ತೆ. ಅಥವಾ ರೋಬೋಟ್ ಪಾತ್ ಪ್ಲ್ಯಾನಿಂಗ್, ರೋಬೋಟ್ ಹೇಗೆ ಮೂವ್ ಆಗುತ್ತೆ ಅಂತ ಗೊತ್ತಾಗಬೇಕಂದ್ರೆ ಆ ಏರಿಯಾದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದಕ್ಕೆ ಕೊಟ್ಟು ಬಿಟ್ರೆ ಇಟ್ ವಿಲ್ ಪರ್ಫೆಕ್ಟ್ಲಿ ಮೂವ್. ಓಕೆ, ಗಾಟ್ ಇಟ್? ದಿಸ್ ಈಸ್ ವಾಟ್ ಇನ್ಫಾರ್ಮ್ ಸರ್ಚ್ ಅಥವಾ ಹ್ಯೂರಿಸ್ಟಿಕ್ ಸರ್ಚ್ ಅಂತ ಕರಿತೀವಿ. ಹ್ಯೂರಿಸ್ಟಿಕ್ ಅಂದರೆ ಯು ಮೇ ಕನ್ಸಿಡರ್ ಇಟ್ ಆಸ್ ಒನ್ ಆಫ್ ದಿ ಕೀ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ನಾನು ಒಂದು ಊರಿಂದ ಇನ್ನೊಂದು ಊರಿಗೆ ಮೂವ್ ಆಗಬೇಕಂದ್ರೆ ಒಂದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ. ಅದೇನು? ಕಿಲೋಮೀಟರ್ ವ್ಯಾಲ್ಯೂ. ದಟ್ ಈಸ್ ವಾಟ್ ಸಮ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನಿಂದನೇ ವಿ ಆರ್ ಫೈಂಡಿಂಗ್ ದಿ ಸೊಲ್ಯೂಷನ್, ವಿ ಆರ್ ಫೈಂಡಿಂಗ್ ದಿ ಡೆಸ್ಟಿನೇಷನ್. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ದಿ heuristic. Okay, got it? If you have any questions to ask, you can comment. ಆಮೇಲೆ ಇದರ ಮೇಲೆ some algorithms we are going to discuss in the upcoming classes. Thank you.